ಮೇಷರಾಶಿಯವರೇ, ಈ ಕ್ಷಣದಲ್ಲಿ ನೀವು ಓದುತ್ತಿರುವ ಈ ಪ್ರಿಯೊಟ್ಟು ಪದವು ನಿಮ್ಮ ಜೀವನದ ದಿಕ್ಕನ್ನು ಸಂಪೂರ್ಣವಾಗಿ ತಿರುಗಿ ಹಾಕುವ ಸಂಕೇತವಾಗಿದೆ. ಈ ರಾತ್ರಿ ಇದೇ ಕ್ಷಣದಲ್ಲಿ ನಿಮ್ಮ ಜೀವನದ ಮೂಲಮಂತ್ರ ಬದಲಾಗುತ್ತಿದೆ. ನೀವು ಇದನ್ನು ಅನುಭವಿಸುತ್ತಿದ್ದೀರಿ ಅಥವಾ ಬೇಗ ಅನುಭವಿಸುತ್ತಿರುವಿರಿ, ಅದು ಖಚಿತವೇ. ಮೇಷರಾಶಿದ ಬೆಂಕಿಯ ಶಕ್ತಿ, ಆ ವೀರ್ಯ, ಆ ಧೈರ್ಯ, ಇದೆಲ್ಲವೂ ನಿಮ್ಮ ಹೃದಯದಲ್ಲಿ ಬೆಳಗುತ್ತಿದೆ. ಆದರೆ ಆಕಾಶದಿಂದ ಕೆಳಗಿಳಿಸಿ ಹಾಕುವ ಈ ಶಕ್ತಿಗಳು ನಿಮ್ಮನ್ನು ಮೇಲೆತ್ತುತ್ತಿವೆ ಅಥವಾ ಕೆಳಕ್ಕೆ ಕೆಳಗಿಳಿಯುತ್ತಿವೆ. ಮಧ್ಯದ ಸ್ಥಿತಿ ಈ ಸಮಯದಲ್ಲಿ ನಿಮ್ಮಿಂದ ದೂರವಾಗಿದೆ. ಇದು ನಿಮ್ಮ ಮಸ್ತಿಷ್ಕದಲ್ಲಿ ಅನಿರ್ವಾಚ್ಯ ಅನುಭೂತಿಯಾಗಿ ಕೆಲಸ ಮಾಡುತ್ತಿದೆ. ಸುಮ್ಮನೆ ಅಳುತ್ತಿದೆ, ಸುಮ್ಮನೆ ನೋಡುತ್ತಿದೆ, ಸುಮ್ಮನೆ ನಿಂದಿತ್ತಿದೆ. ನಿಮ್ಮ ಮೇಷರಾಶಿಯ ಈ ಸೂಕ್ಷ್ಮ ವಿಣ್ಣುಗಳು, ಈ ಅರ್ಥಾತ್ಮಕ ತರಂಗಗಳು, ಈ ಲಕ್ಷ್ಮಿಯ ನೋವೆ ಎಲ್ಲವೂ ಒಂದೇ ಒಂದು ಕಾರಣದಿಂದಾಗಿ ಬರುತ್ತಿವೆ. ಆ ಕಾರಣವೇ ನಿಮ್ಮ ಮಾರ್ಗದಾಚೆ ಇದೆ, ನಿಮ್ಮ ಬಳಿ ಬಿಟ್ಟಿದೆ, ನಿಮ್ಮನ್ನು ಎಚ್ಚರಗೊಂಡಿದೆ. ಈ ಲೇಖನ, ಈ ಮುಹೂರ್ತ, ಈ ಪ್ರತಿ ಪಾಠ್ಯಾಂಶ ನಿಮ್ಮ ಅದೃಷ್ಟದ ಪಕ್ಕದಿಂದ ಆಗುತ್ತಿದೆ. ನೀವು ಇಲ್ಲಿ ಅಚ್ಚುಮೆಚ್ಚುವಂತೆ ಇಲ್ಲ, ನೀವು ಪ್ರಬುದ್ಧರಾಗಿರಬೇಕು. ಮೇಷರಾಶಿಯವರೇ, ನಿಮ್ಮ ಗುರುವು, ನಿಮ್ಮ ಆರೋಹಣದ ನಕ್ಷತ್ರವು, ನಿಮ್ಮ ಕರ್ಮದ ದಾವೆದಾರ, ಈ ಸಮಸ್ತ ಶಕ್ತಿಗಳು ಈ ಕ್ಷಣದಲ್ಲಿ ನಿಮ್ಮ ಸುಮಾರಿ ಬಿಂದು ನೃತ್ಯ ಮಾಡುತ್ತಿವೆ. ಈ ನೃತ್ಯ ನಿಲ್ಲುತ್ತದೆ, ಪರಿಣಾಮ ಬರುತ್ತದೆ. ಅದು ಕೆಲವೊಮ್ಮೆ ಮಧುರವಾಗಿ ಬರುತ್ತದೆ, ಕೆಲವೊಮ್ಮೆ ವ್ಯಥೆಯಿಂದಿರುತ್ತದೆ, ಆದರೆ ಬರುತ್ತದೆ ಖಚಿತ. ಈ ಗಾಢ ಅರ್ಥವನ್ನು ಅರ್ಥ ಮಾಡಿಕೊಳ್ಳಲು ನೀವು ನಿಮ್ಮ ಕೃತಜ್ಞತಾ ಸ್ಥಿತಿಯನ್ನು ತೆರೆದುಕೊಳ್ಳಬೇಕು. ನಿಮ್ಮ ಆತ್ಮ, ನಿಮ್ಮ ಬೋಲೆ, ನಿಮ್ಮ ಆಂತರಿಕ ಗುರುತ್ವ ಈ ಎಲ್ಲವೂ ಕೇಳುತ್ತಿದೆ, ಪ್ರತಿಕ್ರಿಯಿಸುತ್ತಿದೆ, ಜಾಗೃತಗೊಳ್ಳುತ್ತಿದೆ. ಈ ಜಾಗ್ರತೆಯೇ ಸತ್ಯ, ಈ ಜಾಗ್ರತೆಯೇ ಭವಿಷ್ಯತ್. ನೀವು ತಾರಾಚೇತನೆಯಿಂದ ತುಂಬಿರುವ ಒಬ್ಬ ಮನೋಜ್ಞ ಪ್ರಕಾರದ ವಾಸಿಂದೆ, ಮತ್ತು ಇದೆಲ್ಲವೂ ನಿಮ್ಮ ಆತ್ಮೀಯ ಹೃದಯದ ಜಪಮಾಲೆಯಾಗಿದೆ. ಮೇಷರಾಶಿಯವರೇ, ಈ ಪವಿತ್ರ ಕ್ಷಣದಲ್ಲಿ ನೀವು ನಿಮ್ಮ ಇಷ್ಟದೇವರ ನಾಮವನ್ನು ಸ್ಮರಿಸಿ, ತಿಳಿಸಿ, ಭಾಗಿ ಮಾಡಿಕೊಳ್ಳುವುದೇ ಸರ್ವೋತ್ತಮ ಮಾರ್ಗ. ನಿಮ್ಮ ಇಷ್ಟದೇವರ ಹೆಸರು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ನೀವು ಎವರೇ ದೇವತೆಯನ್ನು ಆರಾಧನೆ ಮಾಡುತ್ತಿದ್ದೀರಾ, ಅದರ ದಿವ್ಯ ನಾಮ ಅನ್ನೊತ್ತಿಸಿ ಇತರರನ್ನು ತಿಳಿಸಿ. ಆ ಪವಿತ್ರ ನಾಮ ಮತ್ತಿ ಹೆಸರೆರಡು ಬಾರಿ ಉಚ್ಚಾರಿಸುವಾಗ, ಪರಿ ಮೇಲೆ ಶಸ್ತ್ರ ಪ್ರಣಾಮ ಮಾಡುವಾಗ ನಿಮ್ಮ ಮನ ಶುದ್ಧತಾ ಪ್ರಾಪ್ತ ಮಾಡುತ್ತದೆ. ನಿಮ್ಮ ಆತ್ಮವು ಪೆಟ್ಟೆ ತಾಪಿದ ಪುಂಡಾಗುತ್ತದೆ. ಇದೇ ರೀತಿಯಿಂದ ನೀವು ಆ ಬಾಕ್ಸ್ನಲ್ಲಿ ಈ ಸಂದೇಶವನ್ನು ಪಸಂದ ಮಾಡಿ ಹಂಚಿಕೊಳ್ಳಿ, ಇತರರಿಗೂ ತಿಳಿಸಿ. ನಿಮ್ಮ ಮೋಕ್ಷಾರ್ಥ ನಿಸರ್ಗಾಭಿಲಾಷಿ ಕಮ್ಮಟಿ ಜೀವನರ ಜೊತೆ ಹೋಗುತ್ತದೆ. ಯಾವ ಪಾಪ ಪುಣ್ಯವೂ ಸರಳ ರೂಪವಾಗಿ ಬರುವುದಿಲ್ಲ, ಆದರೆ ಕೋಟಿ ಬರಾಬರಿಗಳ ಸಂಮಿತಕ ಊರ್ಜೆ ಬದುಕುತ್ತಿದೆ. ನಿಮ್ಮ ಹೊರಟಾಟಿನಲ್ಲೇ ಗುರುತುಟಿ ಮೇಲೆ ನೈಪುಣ್ಯವೇ ಅಣೆ ಪೂಜನ ತುರು ಹುಂಡಾದಾಗಿ ಜಾನುತಿರ್ಬ ಧರ್ಮಾಗರ ಮೇಷರಾಶಿಯವರ ಸೋತು ನೇರ್ಯವೇ ನಿಮ್ಮ ಮಧುಮಜಾಣನ ನಿಮ್ಮ ಕರ್ಮ ನಿರ್ಣಯವನ್ನೇ, ನಿಮ್ಮ ವಿವಾಹ ಮಾಚಿಯುಂಡೇಪು ಪಕ್ಕದೆ, ನಿಮ್ಮ ಗ್ರಹಯೋಗವನ್ನೇ, ನಿಮ್ಮ ಭವಿಷ್ಯತ್ತುದೇ ಪರಿಶೋಧನೆ ಸಕಲವೂ ನೀವು ತುಂಬಾ ವಿಸ್ತರೆ ತೊಂಗ ಪ್ರಾಣಾನ ಪುರುಷಾರ್ಥದಿಂದ ಪರಿವರ್ತನೆ ನೋಡುವುದಕ್ಕೆ ನೋಡಿ ನಿಮ್ಮಿಂದಿನ ಧನ್ಯವಾಗಿದೆ. ನಾ ಮಾರ್ಗ ಮಾರ್ಜಿಕ ಸನುಡಾಗಿದೆ. ಇದೆಲ್ಲವೂ ನಿಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕೇಳಬಾರದೆ ಇದೆ. ಪ್ರತ್ಯುತ್ತರ ಪಲಾಯದ ದೂರಾಡ ದೈವವು ಹೊಂದುತ್ತದೆ. ಮೇಷರಾಶಿಯವರೇ, ನಿಮ್ಮ ಗುರುವು ಶುಕ್ರಗ್ರಹದ ಪುರೋಹಿತತ್ವ, ಆ ಪರಿಪಾಲಕನ, ಆ ಬುದ್ಧಿಮಾನೆ, ಆ ಸಿದ್ಧಾಂತದ ನಾಕ್ಷತ್ರಿಯ ಪ್ರಭುತ್ವ, ಇದು ಈ ಸಮಯದಲ್ಲಿ ನಿಮ್ಮ ಮನಾಭಿಲಾಷಿ ವೃತ್ತಿ ಪ್ರಪಂಚದಲ್ಲಿ ಗಹಳಾವಕಾಶವನ್ನು ತೆರೆದಿದೆ. ಗುರುದೇವನ ಕೃಪಾ ಅನುಭೂತಿಯಿಂದ, ನಿಮ್ಮ ಅಧ್ಯಯನಶೀಲತೆಯ ಪ್ರತಿಜ್ಞೆಯಿಂದ, ನಿಮ್ಮ ಆಧ್ಯಾತ್ಮಿಕ ಯೋಗ್ಯತೆಯಿಂದ ಒಬ್ಬ ನಾಸಿಕೆಯ ಬೆಂಕಿ ಮಿಥುನವು ಹುಟ್ಟುತ್ತದೆ. ಪವಿತ್ರತೆ, ಬುದ್ಧಿಮತ್ತೆ, ವಿಶ್ವಾಸಯೋಗ್ಯತೆ, ಸೃಜನಶೀಲತೆ ಈ ಸಕಲಿದು ಗುರುಜಾತಿಯ ಪ್ರದಕ್ಷಿಣೆಯ ಫಲ. ಆದರೆ ಮೇಷರಾಶಿಯವರೇ, ಇದು ವಸಂತ ಸರಿಸಾಲಿ ರೋದೆ ಬಿಟ್ಟು ಬಿಡುಲೆ ಒಬ್ಬ ತೇರೋಮೂಲ್ಯ ಸುಚಿನ್ನತೆಗೂ ಬರುತ್ತಿದೆ. ಶನಿದೇವನ ಶ್ರೀಮುಖ ಅವಲೋಕನವು ನಿಮ್ಮನ್ನು ಕಲುಷಿಕರುತ್ತಿದೆ, ಹಿಂತಿರುಗಿ ನೋಡುತ್ತಿದೆ, ನಿರ್ದಯವಾಗಿ ತಾಂಡವ ನೃತ್ಯ ಮಾಡುತ್ತಿದೆ. ಶನಿಯ ಪರೀಕ್ಷಾ, ಶನಿಯ ವಾಗುಪ್ಲೋಚು, ಶನಿಯ ಸುದೀರ್ಘ ದೃಷ್ಟಿ ಪ್ರೈಜ್ಯ ಅವಸನ್ನ ಇದೆಲ್ಲವೂ ಈ ಬಿಚ್ಚೆ ಕಾಲದಲ್ಲಿ ನಿಮ್ಮ ಕನಸಾಟಿ ನೋವೆಗಳನ್ನು ಜನ್ಮ ನೀಡುತ್ತಿದೆ. ಆದರೆ ಅದೇ ಪರಿಮುಕ್ತಿಗಳ ಬೀಜವಾಗಿಸಿದೆ. ಪಾವನ ಬೆಳಕನ್ನಿ ಆಲುವುದೇ ಅದರ ಹಾಸ್ಯರಸ. ರಾಹು ನನ್ನ ಅತ್ಯಂತ ಆತ್ಮಾಧಾರಿತ ಮೇಷರಾಶಿಯವರೇ, ನೀವು ಈಗ ಅರ್ಥ ಮಾಡಿಕೊಂಡಿದ್ದೀರಿ, ಗುರು ಮತ್ತು ಶನಿಯ ಶಕ್ತಿಗಳು ನಿಮ್ಮ ಜೀವನದಲ್ಲಿ ಎಷ್ಟು ಗಹನವಾದ ಪರಿವರ್ತನೆಗಳನ್ನು ಕೊಂಡುಬರುತ್ತಿವೆ. ಆದರೆ ಈ ಆಧ್ಯಾತ್ಮಿಕ ಸುತಾರಾಮತೆಯಿಂದ ಹೊರಗೆ ಬರಲು, ನಿಮ್ಮ ಕರ್ಮಿಕ ಬಾಧೆಗಳನ್ನು ಬಿಡುಗಡೆ ಮಾಡಲು ನಿರ್ದಿಷ್ಟ ಪರಿಹಾರಗಳು ಮತ್ತು ಆಧ್ಯಾತ್ಮಿಕ ಮಾರ್ಗಗಳಿವೆ ಎಂಬುದನ್ನು ನೀವು ತಿಳಿದುಕೊಳ್ಳಬೇಕು. ಆ ಆಶ್ರಯ ಸ್ಥಾನಗಳನ್ನು ಅನ್ವೇಷಣೆ ಮಾಡಿ. ಪ್ರಥಮವಾಗಿ, ನಿಮ್ಮ ಕರ್ಮದ ಸಾರುವ ಪರಿಹಾರವೆಂದರೆ ಪ್ರತಿ ಬುಧವಾರ ಅಥವಾ ಗುರುವಾರ ಸಂತೃಪ್ತಿ ಸೂತ್ರಗಳನ್ನು ಪಾಠ ಮಾಡುವುದು.
ಇದು ಕೇವಲ ಪೆಟ್ಟಿಗೆಯ ಮೇಲೆ ಹೆಸರನ್ನು ಬರೆಯುವುದಾಗಿ ಇದ್ದೇ ಅಲ್ಲ, ಇದು ಆಪಣ ಮನಸ್ಸಿನ ಒಳಬಾಗಿನಿಂದ ಬರುವ ಪ್ರಾರ್ಥನೆ, ಪ್ರತಿಕ್ರಿಯೆ, ಅಂಗೀಕಾರ. ಗುರುದೇವರ ದೇವಾಲಯಕ್ಕೆ ಅಥವಾ ಹನುಮಾನ್ ದೇವಾಲಯಕ್ಕೆ ಮಾಸಿಕವಾಗಿ ಹೋಗಿ ನಿಮ್ಮ ಶ್ರದ್ಧೆಯಿಂದ ಪ್ರಸಾದ ವಿತರಣೆ ಮಾಡಿ. ಇದು ಶನಿಯ ಕಠಿಣ ಪಾಠಗಳನ್ನು ಸುಖವಿಚ್ಯತೆಗೆ ರೂಪಾಂತರಿಸುವ ಅತ್ಯುತ್ತಮ ಮಾರ್ಗ. ಮೇಷರಾಶಿಯವರೇ, ಪ್ರತಿದಿನ ಸೂರ್ಯೋದಯದ ಸಮಯದಲ್ಲಿ ಆಯ್ತ ಮನೋಭಾವಸಹಿತ ನೌಕಾಸಾಗರದಲ್ಲಿ ಹೋಗಿ ನೀರಿನ ಸಮೃದ್ಧಿಯನ್ನು ಸ್ಪರ್ಶ ಮಾಡಿ. ನೀರು ನಿಮ್ಮ ಸಂವೇದನಶೀಲತೆಗಳನ್ನು ಸ್ವಚ್ಛಗೊಳಿಸುವುದು, ನಿಮ್ಮ ನಕಾರಾತ್ಮಕ ಋಣಾತ್ಮಕತೆಯನ್ನು ಮೆಲುಕು ಮಾಡುವುದು. ಶೀತಲ ನೀರನ್ನು ಬರಿಯ ಕಾಲಿನಿಂದ ಪಾದ ಸ್ನಾನದ ಮೂಲಕ ಮಾಡಿ. ಇದು ರಾಹುವಿನ ಮಾಂತ್ರಿಕ ಹಂಚಿಕವನ್ನು ಮುರಿ ಮಾಡುವುದು. ನಿಮ್ಮ ಬಂಧುತ್ವದ ಕ್ಷೇತ್ರದಲ್ಲಿ ಪರಿವರ್ತನೆ ಆನಂದ ನಿರೀಕ್ಷಿಸಬೇಕಾದರೂ ವರ್ತಮಾನದ ಕೆಲವು ಘರ್ಷಣೆಗಳು ಈ 3 ವಾರಗಳಲ್ಲಿ ಉಪಸ್ಥಿತವಾಗಿರುವುದು. ಆದ್ದರಿಂದ ತೋಳುಗಳು ತೆರೆದುಕೊಂಡು ಸಹಾನುಭೂತಿ ಮತ್ತು ಬೌದ್ಧಿಕ ಸಮತೋಲನದೊಂದಿಗೆ ಮೆಲುಕುಗಳನ್ನು ಅಭಿವ್ಯಕ್ತಿ ಮಾಡಿ. ಕೆಲವು ರಾಮಾಯಣ ಕಂಠೀಶ್ವರಿಯ ಪ್ರಾರ್ಥನೆಗಳನ್ನು ನಿಯಮಿತವಾಗಿ ಹಾಡಿ. ಇದು ಮನಸ್ಸಿನ ಭಯಾನಕ ಸಂಚರಣೆಗಳನ್ನು ಬಿಸಿಲಿನಲ್ಲಿ ಭೂಮೂಟೆ ಮಾಡುವುದು. ಇದೀಗ ಪರಿಗಣಿಸಿ, ಇದೊಂದು ಪ್ರಕರಣ, ಆದರೆ ಈ ಮುಖಾಮುಖಿಗಳು ನಿಜವಾಗಿ ಎಷ್ಟು ಗಿಟ್ಟು? ಶನಿಗ್ರಹವು ಎಲ್ಲಾ ಕಷ್ಟಗಳನ್ನು ಕಾರಣಕಾರಿಕ ಸೋಪಾನವೆಂದು ಬಿಂಬಿಸುವುದರಿಂದ ಇದು ನಿಮ್ಮ ನ್ಯಾಯಿಕ ತಿಲಕವಿಲ್ಲ ಎಂಬುದನ್ನು ದೃಢವಾಗ ಅರ್ಥ ಮಾಡಿ. ಇದು ನಿಮ್ಮ ಆತ್ಮದ ಬೆಳವಣಿಗೆಯ ಭಾಗವಾಗಿರುವುದು. ನಿಮ್ಮ ಬೋಳುವ ಮುಖವನ್ನು ಶನಿ ನೋಡುತ್ತಿದೆ. ಇದು ಆರಾಮದ ಪೂಜಾ, ಸ್ವತಃ ಭಾವನೆಯ ಗೌರವ, ಕರ್ತೃತ್ವದ ಕಾರಣೀಕರಣ. ನೀವು ಆರ್ಥಿಕ ಸ್ಥಿರತೆ ಅನ್ವೇಷಿಸುತ್ತಿರುವುದರಿಂದ ಈ ವರ್ತಮಾನದೊಳಗೆ ಹಣದ ಪರಿಪ್ರೇಕ್ಷಿತ ಪ್ರವಾಹಗಳು ಚಿಂತಾವಲ ಎಬ್ರುವುದ ರೀತಿ ಚಲಿಸುವುದು. ಅಗತ್ಯವೆಂದರೆ ಪ್ರತಿ ಬುಧವಾರ ಅಥವಾ ಪ್ರತಿ ಸೋಮವಾರದಲ್ಲಿ ಆಮ್ರವೃಕ್ಷದ ಕೀಳಿನಲ್ಲಿ ಪಾಠ ಮಾಡುವ ಅಥವಾ ಧ್ಯಾನ ಮಾಡುವುದು. ಅಲ್ಲದೆ ನಿಮ್ಮ ಸಂಪಿತ್ತ ಮೌಲಿಯಾಗಿ ವಾಸಿ ಆಮ್ರಕಾಠಿಣ್ಯ ಮೂಲಕ ಧರ್ಮನಿಷ್ಠೆ ಪ್ರದರ್ಶಿಸುವುದು. ಈಗ ಪ್ರಸ್ತಾವನೆ ಹೇಳುವುದು, ನೀವು ಆರ್ಥಿಕ ಸಿದ್ಧಾಂತಿ ಎಂದು ಗ್ರಾಹಕರನ್ನು ನಿಯಂತ್ರಿಸುವುದಿಲ್ಲ. ಈ ದೊರೆತೊಫೆ ಅವಧಿಗಳಲ್ಲಿ ನೀವು ವಿವೇಚನೆ ಮತ್ತು ತಿಳುವಳಿಕೆಯನ್ನು ನಿರ್ವಹಿಸುವುದು. ಕರ್ಮದ 3 ಕುಂಡಲಿ ಶಕ್ತಿ ನಿಮ್ಮ ಮನಸ್ಸಿನ ಉದ್ಭವಾತ್ಮಕ ಪುಟ್ಟನ್ನು ಸೃಷ್ಟಿ ಮಾಡುತ್ತಿವೆ. ಪೂರ್ವಪಠಿತ ನಾಗಗಳನ್ನು ಇತ್ತುವಾಗ ವರ್ಣನೀಯ ಜ್ಞಾನ ಆರಿಲ್ಲ ಎಂಬುದನ್ನು ಮುಚ್ಚು ಮಾಡುವುದು. ಪ್ರಾತಃ ಕಾಲದಲ್ಲಿ ಗರುಳ ಮಂತ್ರವನ್ನು ಪಾಠ ಮಾಡಿ, ಸಂಸ್ಕೃತವಾಗಿ ಮಾತಿಸಿ ಅಥವಾ ಧ್ಯಾನ ಮಾಡಿ. ಇದು ರಾಹುವನ್ನು ವಶೀಭೂತಗೊಳಿಸುವುದು. ನಿಮ್ಮ ಆರ್ಥಿಕ ಜೀವನದಲ್ಲಿ ಸುತ್ತುವ ಏಕಾಂತ ಸಮಸ್ಯೆಗಳಿಗೆ ವಿಧಾನ ಮಾರ್ಗವೆಂದರೆ ಕೆಲವು ಸಾವಯವ ಪರಿಹಾರಗಳು ಪ್ರಯೋಗ ಮಾಡುವುದು. ನಿಮ್ಮ ಮನೋಭಾವಿಕ ನೌಕಾಹರಣದಿಂದ ಪುಷ್ಟ ನೀರಿನ ನೌಕಾರಸೀಸನ ಆಮ್ರದ ನೆಲೆಯಿಂದ ನಿಮ್ಮ ಪೋಷಾಕಿನಲ್ಲಿ ಮುಂದುಗೋ ಹಾಲಿ ಹಾಕುವುದು. ಶುಕ್ರವಾರ ಸಂಜೆಗಳಲ್ಲಿ ಪುಷ್ಪವುಳ್ಳವು ಮತ್ತು ಕೆಂಪು ಸಾಮರಿ ಕೀರೆಗಳನ್ನು ಎರಕ ಮಾಡಿ. ಈ ಕ್ರಮಾಂಕಗಳು ನಿಷ್ಕ್ರಿಯ ರೂಪವಾಗಿ ಕುಪನ್ಯ ಚರ್ಯೆಯನ್ನು ಪರಿವರ್ತಿಸುವುದು. ಮೇಷರಾಶಿಯವರೇ, ನೀವೇ ಪ್ರೋತ್ಸಾಹಕ ಶಕ್ತಿ, ಆದರೆ ಈ ತಿಂಗಳಿನ ಚಾಲುತೆಯಿಂದ ಅಭಿಪ್ರಾಯವನ್ನು ಸುಧಾರೆ ಮಾಡುವ ಸಮಯ ಇದೆ. ಆಪಿಕ ಪ್ರತಿಭೆಯನ್ನು ಪ್ರಾಕೃತಿಕ ಮಾರ್ಗಕ್ಕೆ ಪರಿವರ್ತಿತ ಮಾಡಲು ಯಜ್ಞವನ್ನು ನಿಯಮಿತವಾಗಿ ಕಂಡೋ ವೃತ್ತಿಗಳಲ್ಲಿ ಕ್ರಮವಿಧಿ ನಿಮಾಜಿಪೆ ಮಾಡಿ. ಇದು ದಿವ್ಯ ಅವಬೋಧನೆ ಎಂದು ಪ್ರವರ್ತಿಸುವುದಾಗಿರುವುದು. ಈಗ ಕೇಂದ್ರೀಯ ಭಿನ್ನತೆಗೆ ಪರಿವರ್ತನೆ ಮಾಡೋಣ. ನಿಮ್ಮ ವೃತ್ತಿಗತ ಮತ್ತು ವಾಣಿಜ್ಯಿಕ ಭವಿಷ್ಯ ಇದೊಂದು ನಿರ್ಣಾಯಕ ಮಿತಿ ಕ್ಷೇತ್ರ. ಗುರುವಿನ ಹೆಚ್ಚುತರ ಪರಿವರ್ತನೆ ಆನುಕೂಲ್ಯವನ್ನು ಮತ್ತು ಬೆಳವಣಿಗೆಯ ಆಸೋತಿ ನೀಡುತ್ತಿರುವುದು. ಆದರೆ ಶನಿಯ ಕಪೋರ ಪಾಠಗಳು ನಿಮ್ಮನ್ನು ಧೈರ್ಯದಿಂದ ಮತ್ತು ಪೌರುಷದಿಂದ ತಳಮಾಡುತ್ತಿವೆ. ಇದೆಲ್ಲವೂ ಒಂದೇ ಎತ್ತರದ ಪರಿಷ್ಕಾರ ವಾಸ್ತು. ಜೂನ್ನ ಪ್ರಥಮ ಪಕ್ಷದಲ್ಲಿ ನಿಮ್ಮ ವೃತ್ತಿಗತ ಪಡೆಗಳು ಸ್ವಾಭ. ಮೇಷರಾಶಿಯವರೇ, ಈ ಕ್ಷಣದಲ್ಲಿ ನಿಮ್ಮ ಜೀವನದ ಸಂಬಂಧಗಳ ಮೂಲಕ ಕೆಲವು ಬಹಳ ಅಮೂಲ್ಯ ಸಂದೇಶ ಪ್ರವಾಹಿತವಾಗುತ್ತಿದೆ. ಈ ಸ್ವರ್ಗೀಯ ಶಕ್ತಿಯು ನಿಮ್ಮ ಪ್ರೀತಿ ಮತ್ತು ಸಂಬಂಧಗಳಿಗೆ ಹೊಸ ಮಾತ್ರಮಾನ ನೀಡಲು ಸಿದ್ಧವಾಗಿದೆ. ನೀವು ಪ್ರೀತಿಯ ವಿಷಯದಲ್ಲಿ ಒಂದು ವಿಶೇಷ ಪಾಠವನ್ನು ಕಲಿಯುತ್ತಿರುವಿರಿ. ಶುಕ್ರನು ನಿಮ್ಮ ರಾಶಿಯ ಸೇವಕರಾಗಿ ಕೆಲಸ ಮಾಡುತ್ತಿದ್ದಾನೆ ಮತ್ತು ಈ ಬರಹದ ಸ್ವರೂಪೇ ಪ್ರತಿಟ ವರ್ಷದ ಇದೇ ಸಮಯದಲ್ಲಿ ಮನೆತನದ ಹೊಸ ಅಧ್ಯಾಯಗಳು ಪ್ರಾರಂಭವಾಗುತ್ತವೆ. ಅವಿವಾಹಿತರಿಗೆ ಇದು ಒಂದು ಸೂಚನೆ, ಸರಿಯಾದ ಸಂಬಂಧ ಬೀಸಲುಣ್ಣು ದಿವಸಗಳ ಲೋಪನೆಯಾಗಿದೆ. ನಿಮ್ಮ ಭೌತಿಕ ವ್ಯವಹಾರದ ಸಮೀಪೆ ಅಥವಾ ವೃತ್ತಿಪರ ದೇವಾಲಯಗಳಲ್ಲಿ ಯಾವುದೋ ಮೌನವಾಗಿ ಬೆಳೆಯುತ್ತಿರುವ ಇಚ್ಛೆ ಮಿಂಗ್ರೆ ಬಿಟ್ಟು ಹೋಗುವುದಿಲ್ಲ. ಆ ಸಂಬಂಧವು ನಿಜವಾಗಿ ನಿಮ್ಮ ಭವಿಷ್ಯದ ನೇತ್ರದ ಮುಂದೆ ಪ್ರವರ್ತಮಾನವಾಗಿದೆ. ವಿವಾಹಿತ ಮೇಷರಾಶಿಯವರಿಗೆ ಇದು ಒಂದು ಪರಿಣತಿ ಭಾಗ. ಇದಾರತೆಯ ಆಧಾರ ಪುಣ್ಯ ಮತ್ತು ಸಹನೆಗೆ ಅವಿದೆಯಿರುವ ಅವಧಿ. ಗುರುವು ನಿಮ್ಮ ದಾಂಪತ್ಯ ಪ್ರತಿಜ್ಞೆಗಳನ್ನು ಆಶೀರ್ವಾದ ಮಾಡಲು ವಿಷ್ಣುವಿನ ಸುಮತ್ತರಿಗೆ ಒಪ್ಪಿಸಿದೆ. ಕೆಲವು ದಂಪತಿಗಳಿಗೆ ಈ ಬರಹ ಸಂತತಿಯ ಕತೆ ಸಮೃದ್ಧಿಯನ್ನು ತರುತ್ತದೆ.
ಆದರೆ ನಾನು ನಿಮಗೆ ಒಂದು ನಿರ್ದೇಶನೆ ಹೇಳೋ ಪತಿ ಪತ್ನಿ ಸಂವಾದವು ಈ ತಿಂಗಳುಗಳಲ್ಲಿ ಅಮಿಯಾಗಿರಬೇಕು. ಭಾಷಾ ಮತ್ತು ಸ್ಪೃಶಿ ಅನೈಕ್ಯಗಳಿಂದ ಉಲ್ಬಣವಾದ ಮಾನಸಿಕ ಕ್ಷೇತ್ರವು ಎಕ್ಕಣೆ ಪಡೆದೆ ಸರಬರಾಜುಕ್ತ ಘರ್ಷಣೆಯನ್ನು ಸೃಷ್ಟಿಸಬಹುದು. ರಾಹುವಿನ ಹೃದಯ ನಾಟಕ ನಿಮ್ಮ ಪರಿವಾರ ವ್ಯವಸ್ಥೆಯಲ್ಲಿ ಸ್ಫೂಲನೆ ಹುಟ್ಟುತ್ತದೆ ಮತ್ತು ಕೇತುವಿನ ಸುಮತಾ ಭೂಮಿಕೆ ಅದನ್ನು ರೋಗನಿವಾರಕವಾಗಿ ಪರಿವರ್ತಿಸುತ್ತದೆ. ಈ 3 ವಾರಗಳಲ್ಲಿ ಏಕೆನೆ ಮುಂದಾನೆ ನಿಮ್ಮ ಮೂಲಗ್ರಾಮ ಅಥವಾ ಪೆಪಾಲಕರ ಸಂಬಂಧಗಳಿಗೆ ಅಭೂತಮಾನವಾಗಿ ಬದಲಾವಣೆ ಬರಬಹುದು. ಯಾವುದೋ ದೀರ್ಘ ಬಿದ್ದುತ ಸಂಘರ್ಷ ಸಮಾಯೋಜನೆಯ ಜೀವನೇ ಮಾಯಲುರವಾಗುತ್ತಿವೆ. ನೀವು ಗಮನಿಸಬೇಕು, ಈ ತಿಂಗಳುಗಳಲ್ಲಿ ನಿಮ್ಮ ದೈಹಿಕ ಮನ್ನೆ ಹಠಾತ್ತಿನ ಬದಲಾವಣೆಗಳನ್ನು ಭೋಗಿಸಬಹುದು. ಮೈಗ್ರೇನ್, ಆಲೋಚನೆಯ ಅಶಾಂತಿ ಅಥವಾ ಪರಿಪಾಕೀಕರಣ ಸಮಸ್ಯೆಗಳು ತಿರುಗುವಿಕೆ ಸಹಿತ ಪ್ರಕಟವಾಗಬಹುದು. ಮಂಗಳ ಗ್ರಹವು ಪ್ರವೃತ್ತಿಗಳ ಮೂಲಕ ಮಾನವೀಯ ಶರೀರದ ಶಕ್ತಿಯನ್ನು ಪ್ರೋತ್ಸಾಹಿಸುತ್ತಿರುವುದರಿಂದ ಶಾಶ್ವತ ತಕಕ್ಕೆ ಕಣ್ಣು ಬೀಸಬಹುದು. ಶೀತ ಅಧಿಕಾರಿ ಮಾನಸಿಕ ಹೊರೆ ಕಿವಿದೆ ಹಿಂದೋತಿಸಿ ಸಾಕಷ್ಟುವಿ ರಾತ್ರಿ ನಿದ್ರೆ ವ್ಯತಿಕ್ರಮೆ ಚರ್ಮಾಸಾಯಾಣಿಕ ದೋಷಗಳನ್ನು ಭೂಮಿಗೆ ಕೊಂಡು ಬರಬಹುದು. ನೈಸರ್ಗಿಕ ಪ್ರತಿಕಾರವು ಬಿಡುವುದಿಲ್ಲ. ತಿಂಗಳಿರ್ದೆ ಯೋಗ ವ್ಯಾಯಾಮ, ಲಘು ಪ್ರಾಣಾಯಾಮ ಮತ್ತು ಪೂರ್ಣಚಂದ್ರನ ಬಿಳಿ ಪ್ರಕಾಶದ ಹೊತ್ತಲಕ್ಷ್ಮಿಯ ಧ್ಯಾನವು ನಿಮ್ಮ ತಂತು ವ್ಯವಸ್ಥೆಯನ್ನು ಸುಶಾಂತ ಮಾಡಿಸುತ್ತದೆ. ನಿಮ್ಮ ಗಲಿಸ್ತಿಗಳು ಹೂಲಿ ಪುಷ್ಪಗಳನ್ನು ಹೋಲುವ ಸುಗಂಧದಿಂದ ಪೌಷ್ಟಿಕವಾಗಿರಬೇಕು. ಅಡಕಕಿ ರೋಗಕೇಶ ಜಾತ್ರಿ ಪತ್ರಿಕಾ ಶಿಕ್ಷೆ ಮತ್ತು ಮಾನಸಿಕ ವೃದ್ಧಿಯ ವೇದಿಕೆ. ನೀವು ಕತೈಕನೆ ಸೃಜನಶೀಲ ಶಿಖರವನ್ನು ಮುಟ್ಟುವುದನ್ನು ನೋಡುತ್ತಿರಿರಿ. ತಾತ್ವಿಕ ಪಠನ, ಮಂತ್ರ, ಕಲಾಂಶ ಅಥವಾ ಶಾಸ್ತ್ರೀಯ ಸೃಜನಗಳು ನಿಮ್ಮ ಆಂತರಿಕ ಆತ್ಮವನ್ನು ಗಮನಿಸುವುದನ್ನು ಪ್ರಾರಂಭ ಮಾಡುವಂತೆ ಪರಿಲಕ್ಷಣಾಂಶಿ ಗುರು ನಿಮ್ಮನ್ನು ಆಹ್ವಾನಿಸುತ್ತಿರುವುದೇ. ಗಮನ, ಸ್ಮರಣೆ ಶಕ್ತಿ ಮತ್ತು ವಿದ್ಯಾಸಿದ್ಧಿ ಈ ತೆರೆ ನಿಮ್ಮಲ್ಲಿತರ ತಿರುವುವಿಗೊಸಬು ಬಹುದಿರುವುದರಿಂದ ವಿದ್ಯಾರ್ಥಿಗಳು ತಾಮಸಿಕವಾಗಿ ಲಾಭ ಪಡೆಯುವುದನ್ನು ಭೀತಿಸಿಲ್ಲ. ನೀವು ಈ ಬರಹದಲ್ಲಿ ಅನ್ಯದೇಶೀಯ ಸಂಪನ್ನತೆಯ ಕಿಟಿಕಿಯನ್ನು ಹೋರುತ್ತಿರುವಂತೆ ಮಿಂಗ್ರೆ ಗಲ್ಲಿ ಹೋಗುತ್ತಿರಿರಿ. ಉತ್ತರ ಭಾರತದ ಮುಸೌಡಿ ನಗರಗಳಿಗೆ ಅಥವಾ ಪೂರ್ವದ ಅಲ್ಪ ಪರಿಚಿತ ಅಂಶಗಳಿಗೆ ಪ್ರವಾಸ ಸಿದ್ಧವಾಗಿದೆ. ಆದರೆ ನಾನು ನಿಮ್ಮನ್ನು ಸತರ್ಕವೇ ಮಾಡಬೇಕು. ಪೂರ್ವೋತ್ತರ ಆನೆಗಳ ನೇವಿಗೆ ರಾಹುವಿನ ಛಾಯೆ ಹರಿಯುತ್ತಿದೆ. ಅನಿರೀಕ್ಷಿತ ಸಂದರ್ಭಕ ಮೂಲ್ಯ ಪರಿವರ್ತನ, ಪಾಸ್ಪೋರ್ಟ್ ವಿಷಯ ಅಥವಾ ಸರ್ಕಾರಿ ನಿರ್ಧಾರ ದೋಷ. ನೀವು ಮುಂದೊಮ್ಮೆ ಅನುಕೂಲವನ್ನು ಗಿಟಿಲ್ಲೋ. ಕೇತುವಿನ ಭಜನೆ ಖಚಿತಕರಣ, ಸ್ವತಂತ್ರತೆ ಮತ್ತು ರಕ್ಷೆ ಶೃಂಖಲೆಗಳಿಂದ ನಿಜವಾಯಿತು. ನ್ಯಾಯಾಭಿವೃದ್ಧಿ ಕರ್ಮವು ಸುತ್ತುತ್ತಿದೆ. ಇದನ್ನು ಗಮನಿಸಿ. 8-10 ದಿನಿನ ಮಧ್ಯೆ ಯಾವುದೋ ಪಾಪಮಾದಿ ಅಥವಾ ನೈತಿಕ ಪ್ರತಿಯೋಗಿತೆ ನಿಜವಾದೀತು ಬಹುದು. ನೀವು ಸಜ್ಜಿತವಾಗಿರುತ್ತೀರಿ. ದಂಡವಾದಿ ಕೊಂಬೆ ನೆರವೇ ಪಡೆಯುವುದೆಂದು ನಿಶ್ಚೈತತೆ ಹುಟ್ಟುವುದು ಸರ್ವಜನೀನ. ನಿಮ್ಮ ಹಿರಿಯ ಯೋಗಾರೂಢ ಲಕ್ಷ್ಮೀ ಗಣನಾಸಕಗಳು ಆನಂದದಿಂದ ತುಂಬಿ ಇರುವುದು ಮಾತ್ರ ಅನುತೋಕೆದನ್ನು ಬುರ್ಜಿಸುತ್ತವೆ. ಹಠಾತ್ತಿನ ವಾರಿಸ ದೋಷಮುಕ್ತರೋ ಬಹುಪೂರ್ವ ಸಾರುವುದೆಂದು ನಿಜವಾಹುವಿದೆ. ಲೋಲ್ಟ ಬೊಂಬೆ ಅನುಭವೇ ಸ್ಥಲಿತವಾಗುತ್ತವೆ. ಪರಿವಾರದ ಪುರೋವಾದಿ ಮೀ